IPL 2024 ಇನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ ಮ್ಯಾಚ್ ಒಂದು ನಡೀತು. ಅದು CSK ವರ್ಸಸ್ KKR. ಏನು ಬ್ರೇಕ್ ಇಲ್ಲದ ಹಾಗೆ ತುಂಬಾ ಹೆದರ್ಸ್ಕೊಂಡು ಮುಂದೆ ಹೋಗ್ತಿದ್ದಂಥ KKRನ ಗಂಟು ಮೂಟೆ ಕಟ್ಟಿ ಇಡೀ ಲೈನಪ್ನ ಕಟ್ಟಿ ಹಾಕಿ ನಮ್ಮ ಗ್ರೌಂಡಲ್ಲಿ ನಮ್ಮ ಎದುರುಗಡೆ ನಿಮ್ಮಾಟ ನಡೆಯಲ್ಲ ಅನ್ನೋ ರೀತಿ ಮಾಡಿ ಆರಾಮಾಗಿ ಗೆದ್ರು CSKನವರು. ಫಸ್ಟ್ ಆಫ್ ಆಲ್ ಇಲ್ಲಿ ಮುಸ್ತಫಿಜುರ್ ರೆಹಮಾನ್ ಅವರು ವಾಪಸ್ ಬಂದಿದ್ರು. ಸೊ ಅದು ಒಂದು ಪಾಸಿಟಿವ್ CSKಗೆ. ಪತಿರಾನ ಅವರು ಇನ್ನ ಬಂದಿಲ್ಲ, ಬಟ್ ದೀಪಕ್ ಚಹಾರ್ಗೆ ಇಂಜುರಿ ಆಗಿದೆ. ಸೊ ಅವರ ಬದಲು ನಮ್ಮ ಲಾರ್ಡ್ ಶಾರ್ದುಲ್ ಠಾಕೂರ್ ಅವರು ಒಳಗೆ ಬಂದಿದ್ರು. CSK ಬೌಲಿಂಗ್ ಅಟ್ಯಾಕ್ ಇನ್ಕಂಪ್ಲೀಟ್ ಆಗೇ ಇತ್ತು, ತಮ್ಮ ಫುಲ್ ಪೊಟೆನ್ಷಿಯಲ್ ಅಲ್ಲಿ ಇರಲಿಲ್ಲ ಇವತ್ತು. ಬಟ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಇದೆಲ್ಲ ಮ್ಯಾಟರೇ ಆಗಲ್ಲ ಅನ್ಸುತ್ತೆ. ಸ್ಪಿನ್ನರ್ಸ್ ಮುಂದೆ ಬಂದ್ಬಿಡ್ತಾರೆ, ಯಾವುದೇ ಬ್ಯಾಟಿಂಗ್ ಲೈನಪ್ನ ಕೂಡ ಮೂಲೆ ಗುಂಪು ಮಾಡಿಬಿಡ್ತಾರೆ. ಇಲ್ಲೂ ಅದೇ ಆಗಿದ್ದು. ಟಾಸ್ ಗೆದ್ದು CSK ಬೌಲಿಂಗ್ನ ತಗೊಳ್ತು. ಪಿಚ್ ಬೆಟರ್ ಆಗುತ್ತೆ ಅನ್ನೋದು ಗೊತ್ತಿತ್ತು, ಡ್ಯೂ ಕೂಡ ಬರುತ್ತೆ, ಸೊ ಅದೊಂದು ಅಡ್ವಾಂಟೇಜ್. ಇನ್ನು ಬ್ಯಾಟಿಂಗ್ಗೆ ಬಂದ KKRಗೆ ಮೊದಲೇ ವಿಕೆಟ್ ಹೋಯ್ತು. ಫಿಲ್ ಸಾಲ್ಟ್ ಔಟ್ ಆದ್ರು. ಇನ್ನು ನರೈನ್ಗೆ ಒಳ್ಳೆ ಪ್ಲಾನ್ನ ಹಾಕೊಂಡು ಬಂದಿದ್ರು ಬೌಲರ್ಸ್. ಇವ್ರ ಹತ್ರ ಪೇಸ್ ಇಲ್ಲ, ಯಾರ್ದು 140 ದಾಟಲ್ಲ. ಸೊ ಆಸ್ ಆಲ್ವೇಸ್ ನರೈನ್ಗೆ ಬೌನ್ಸರ್ಸ್ ವೀಕ್ನೆಸ್, ಬಟ್ ಅದನ್ನ ಹಾಕೋಕ್ಕಾಗಲ್ಲ. ಈ ಪೇಸಲ್ಲಿ ಅವರು ಅವುಗಳನ್ನ ಆರಾಮಾಗಿ ಜಡ್ಜ್ ಮಾಡಿ ಪುಲ್ ಮಾಡ್ತಾರೆ. ಸೊ ಅದಕ್ಕೆ ಬರೀ ಲೆಗ್ಗೇನೆ ಹಾಕ್ತಾ ಇದ್ದದ್ದು. ಆ ಟೈಮಲ್ಲಿ ಸ್ವಲ್ಪ ವೈಡ್ ಹೋದ್ವು, ಬಟ್ ಅದರಿಂದ ಅಷ್ಟು ಓಪನ್ ಅಪ್ ಆಗೋಕ್ಕಾಗಲಿಲ್ಲ ನರೈನ್ಗೆ. ಫ್ರೀ ಆಗಿ ತಮ್ಮ ಬ್ಯಾಟ್ನ ಬೀಸೋದಕ್ಕೆ ಕಟ್ಟಿ ಹಾಕಿದ ಹಾಗೆ ಆಯಿತು. ಸೊ ಇದೊಂದು ಒಳ್ಳೆ ಸ್ಟ್ರಾಟಜಿ ನಡೆದದ್ದು. ಸ್ಟಿಲ್ KKR 5 ಓವರ್ಗೆ 50 ಇದ್ರು. ಅಟ್ಲೀಸ್ಟ್ 180 ಬರುತ್ತೆ ಅಂತ ಅನ್ಕೊಂಡಿದ್ವಿ. ಅಂಡ್ ಈ ಪಿಚ್ಚಲ್ಲಿ 180 ತುಂಬಾನೇ ದೊಡ್ಡ ಸ್ಕೋರ್. ಬಟ್ ನಂತರ ನಡೆದಿದ್ದೆ ಬೇರೆ. ಬೌಲಿಂಗ್ ಚೆನ್ನಾಗಿತ್ತು, ಬಟ್ ಐ ಫೀಲ್ ಇಲ್ಲಿ ಬ್ಯಾಟ್ಸ್ಮನ್ ಸ್ವಲ್ಪ ಇಮ್ಮೆಚೂರ್ ಆಗಿ ಆಡಿದ್ರು ಅಂತ ಅನಿಸ್ತು. ಅಂದ್ರೆ ಪಿಚ್ನ ರೀಡ್ ಮಾಡ್ದೇನೆ ಸುಮ್ಮನೆ ಬಿಗ್ ಹಿಟ್ಸ್ಗೆ ಹೋಗ್ತಾ ಇದ್ರು. 200 ರನ್ನಂತೂ ಮಾಡ್ಬಿಡೋಣ ಅಂತ. ಸೊ ಅಲ್ಲಿ ಎಡವಿದ್ರು ಅನ್ಸುತ್ತೆ ಬ್ಯಾಟ್ಸ್ಮನ್. ಜಡೇಜಾ ಆಲ್ರೆಡಿ ಸೆಟ್ ಆಗಿದ್ದ ರಘುವಂಶಿ ಹಾಗೆ ನರೈನ್ನ ಇಬ್ಬರನ್ನು ಒಂದೇ ಓವರ್ನಲ್ಲಿ ಔಟ್ ಮಾಡಿದ್ರು. ಅಂಡ್ ನಂತರ ಎಲ್ಲರೂ ಕಷ್ಟಪಡ್ತಾನೆ ಹೋದ್ರು. ಈ ಕಡೆ ತೀಕ್ಷಣ ಕೂಡ ಕಂಟಿನ್ಯೂಸ್ ಆಗಿ ಪ್ರೆಷರ್ ಹಾಕ್ತಾ ಹೋದ್ರು. ಸೊ ಒಳ್ಳೆ ಮೈಂಡ್ಗೆ ಬಿತ್ತು. ಬ್ಯಾಟ್ಸ್ಮನ್ನ ಪುಷ್ ಮಾಡಿ ಮಾಡಿ ಆ ಪ್ರೆಷರ್ನ ರಿಲೀಸ್ ಮಾಡೋದಕ್ಕೆ ಅಂತ ಅವರು ಬಿಗ್ ಶಾಟ್ಗೆ ಹೋಗೋದು, ಔಟ್ ಆಗೋದು, ಅದೇ ಆಯ್ತು. ಈ ಕಡೆ ಶ್ರೇಯಸ್ ಅಯ್ಯರ್ ಅವರು ಪ್ರೆಷರ್ನ ಸೋಕ್ ಮಾಡಿದ್ರು. ಬಟ್ ಸ್ಟಿಲ್ ಈ ಚಕ್ರವ್ಯೂಹದಿಂದ ಹೊರಗೆ ಬರೋದು ಹೇಗೆ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿಲ್ಲ. ಆಲ್ಸೋ ಇನ್ನೊಂದು ಎಂಡಲ್ಲಿ ವಿಕೆಟ್ಗಳು ಬೀಳ್ತಾನೆ ಹೋಗಿದ್ರಿಂದ ಅವರು ಕ್ಲೂಲೆಸ್ ಆಗೋದ್ರು. 32 ಬಾಲಲ್ಲಿ 34 ರನ್ ಮಾತ್ರ. ಈ ಕಡೆ ರಿಂಕುಗೂ ಅದೇ ಆಯ್ತು. ಅರ್ಥ ಮಾಡ್ಕೊಂಡ್ರು, ಬಟ್ ಅಗೇನ್ ಆ ಪ್ರೆಷರ್ನ ತಡ್ಕೊಳ್ಳಿಲ್ಲ. ತುಷಾರ್ ದೇಶಪಾಂಡೆ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅವರಿಗೆ. ಇನ್ನು ರಸಲ್ಗೆ ಪ್ಲಾನ್ ಮಾಡಿದ್ರು ಅಂತ ಅನ್ಸುತ್ತೆ. ಆಲ್ಮೋಸ್ಟ್ ಅರೌಂಡ್ ದ ವಿಕೆಟ್ ಬಂದು ಹೊರಗಡೆ ಕಟ್ ಆಗ್ತಾ ಇದ್ವು ಎಲ್ಲ ಬಾಲ್ಗಳು. ಸೊ ಆ ಆಂಗಲ್ನ ತಗೊಳ್ತಾ ಇರಲಿಲ್ಲ ರಸಲ್. ಅಂಡ್ ಅವರ ಆರ್ಕಲ್ ಅಂತೂ ಇರಲೇ ಇಲ್ಲ ಬಾಲ್ಗಳು. ಸೊ ಸ್ಟ್ರಾಟಜೀಸ್ ಏನಿದ್ವು ಅವೆಲ್ಲ ಸಖತ್ತಾಗಿ ವರ್ಕ್ ಆದವು CSKಗೆ. ಅಂಡ್ 9 ವಿಕೆಟ್ ಕಳ್ಕೊಂಡು KKR 20 ಓವರಲ್ಲಿ ಮಾಡಿದ್ದು 137 ರನ್ ಮಾತ್ರ. CSK ಬೌಲಿಂಗ್ ವಿಷಯಕ್ಕೆ ಬಂದರೆ ಜಡೇಜಾ ಭಾಯ್ದು ಇವತ್ತು ದಿನ ಆಗಿತ್ತು. ಅಲ್ಲಾಡಿಸ್ಬಿಟ್ರು ಬ್ಯಾಟ್ಸ್ಮನ್ಗಳನ್ನು. 3 ವಿಕೆಟ್ 18 ರನ್ ಮಾತ್ರ ಕೊಟ್ಟದ್ದು. ಅಂಡ್ 2 ಕ್ಯಾಚ್ಗಳು ಕೂಡ. ಇವರಿಗೆ ತೀಕ್ಷಣ ಹಾಗೆ ತುಷಾರ್ ದೇಶಪಾಂಡೆ ಒಳ್ಳೆ ಸಪೋರ್ಟ್ ಕೊಟ್ಟರು. ಅಂಡ್ ಈ ಥರ ಪಿಚ್ಗಳು ಹೇಳಿ ಮಾಡಿಸಿದ ಹಾಗೆ ಫಿಜ್ಗೆ. ಸೊ ಅವರು ತಮ್ಮ ಸ್ಲೋ ಬಾಲ್ಸ್, ಕಟ್ಟರ್ಸ್, ಟೋಟಲ್ ವೇರಿಯೇಷನ್ಸ್ ಡಬ್ಬಿ ಏನಿದೆ ಅದನ್ನೆಲ್ಲ ಇಳಿಸಿದ್ರು. ಅಂಡ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ತಮ್ಮ ಎಲ್ಲ ಸ್ಪೆಲ್ಗಳಲ್ಲೂ. ಅವ್ರಿಗೂ 2 ವಿಕೆಟ್ ಬಿದ್ವು. ಅಂಡ್ ವಾಪಸ್ ಪರ್ಪಲ್ ಕ್ಯಾಪ್ನ ಹೋಲ್ಡರ್ ಆದರು ಇವತ್ತು. ಇನ್ನು ಈ ಸಣ್ಣ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದಂಥ CSKಗೆ ಕಷ್ಟ ಏನಾಗಲಿಲ್ಲ. ಬಿಕಾಸ್ ಹೊರಗಡೆಯಿಂದ ನೋಡ್ತಿದ್ದಂಥ ನಮಗೇನೆ ಅರ್ಥ ಆಗಿತ್ತು, ಇಲ್ಲಿ ನಾರ್ಮಲ್ ಕ್ರಿಕೆಟಿಂಗ್ ಶಾಟ್ಸ್ ಬೇಕು ಅಂಡ್ ಪೇಷನ್ಸ್ ಬೇಕು ಅಂತ. ಆಲ್ಸೋ ಟಾರ್ಗೆಟ್ ಏನು ಅಂತ ಗೊತ್ತಿತ್ತು. ಅಂಡ್ ಈ ಕಡೆ ರನ್ ರೇಟ್ ಪ್ರೆಷರ್ ಕೂಡ ಇರಲಿಲ್ಲ ಬ್ಯಾಟ್ಸ್ಮನ್ಗೆ. ಹಾಗೇನೆ ಆಡಿದ್ದು ಋತುರಾಜ್ ಗಾಯಕ್ವಾಡ್ 65 ರನ್ನ ಹೊಡೆದ್ರು. ಅಂಡ್ ಆಂಕರ್ ಇನ್ನಿಂಗ್ಸ್ ಆಡಿದ್ರು. ರಚಿನ್ ಈ ಸಾರಿನೂ ಸ್ವಲ್ಪ ಬೇಗನೆ ಔಟ್ ಆಗಿದ್ದು, ಬಟ್ 1 ಡೌನ್ಗೆ ಬಂದದ್ದು ಮಿಚೆಲ್. ಅಂಡ್ ಅವರ ಹಾಗೆ ಋತುರಾಜ್ ಅವರ ಮಧ್ಯ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಅಲ್ಲಿಗೆ ಮ್ಯಾಚ್ ಡಿಸೈಡ್ ಆಗಿ ಹೋಗಿತ್ತು. ನಂತರ ದುಬೇಬಾಯ್ ಬಂದು 3 6 ಹೊಡೆದು ಮಜಾ ಕೊಟ್ರು. ಅಂಡ್ ಧೋನಿ ಕೂಡ ಬಂದ್ರು 1 ರನ್ ಬೇಕು ಅಂದಾಗ. ಸೊ ಅಲ್ಲಿಗೆ ಫಿಕ್ಸ್ ಆಯ್ತು, ಇದೇ ಲಾಸ್ಟ್ ಸೀಸನ್ ಅವರದ್ದು ಅಂತ. ಸೊ ಅದಕ್ಕೆ ಚಾನ್ಸ್ ಸಿಕ್ಕಾಗೆಲ್ಲ ಜಸ್ಟ್ ಫ್ಯಾನ್ಸ್ಗೋಸ್ಕರ ಪಿಚ್ಗೆ ಇಳಿತಾ ಇದ್ದಾರೆ. ಈಗೆಲ್ಲ ಸಿಕ್ಸರ್ಗಳಲ್ಲ, ಸ್ಟಂಪಿಂಗ್ಗಳಲ್ಲ, ಬರೀ ಅವರು ಪೆವಿಲಿಯನಿಂದ ನಡ್ಕೊಂಡು ಬರೋದು ಅದೇನೆ ಸೆಲೆಬ್ರೇಷನ್ ಆಗಿದೆ. ಅಂಡ್ ಹಿಂಗೆ ಮಾಡ್ತಾ ಕೊನೆ ಮ್ಯಾಚ್ ಒಂದು ಬರುತ್ತೆ. ಅಂಡ್ ಅವರು ಟೋಟಲ್ ಆಗಿ ರಿಟೈರ್ ಆಗುವಂಥ ಟೈಮ್ ಹತ್ರ ಬರ್ತಿದೆ ಕೂಡ. ಇನ್ನು KKR ಬೌಲಿಂಗ್ ಕಡೆ ವೈಭವ್ ಅರೋರಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಅವರು ತಮ್ಮ ಫಾರ್ಮ್ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ರು. 2 ವಿಕೆಟ್ನ ಪಡ್ಕೊಂಡ್ರು. ಈ ಕಡೆ ನರೈನಿಂದ ಕೂಡ ಸಖತ್ತಾಗಿ ಬೌಲಿಂಗ್ ಬಂತು. ಬಟ್ ಅವರಿಗೆ ಎಫೆಕ್ಟಿವ್ ಆಗುವಷ್ಟು, ಡಾಮಿನೇಟ್ ಮಾಡುವಷ್ಟು ಸ್ಕೋರ್ ಇರಲಿಲ್ಲ. ಆ್ಯಂಡ್ ಋತುರಾಜ್ ಅವರ ಮೇಲೆ ಪ್ರೆಷರ್ ಯಾವಾಗಲೂ ಬೀಳಲಿಲ್ಲ, ಬೀಳೋದಕ್ಕೂ ಅವರು ಬಿಡಲಿಲ್ಲ. ಸೊ ಬೌಲರ್ಸಿಂದ ಅಷ್ಟೇನು ಮಾಡೋಕ್ಕೆ ಆಗಲಿಲ್ಲ ಈ ಸ್ಕೋರ್ ಇದ್ದಿದ್ದರಿಂದ. ಸೊ ಈ ಕಂಫರ್ಟಬಲ್ ವಿನ್ನಿಂದ ಚೆನ್ನೈ ಮತ್ತೆ ಫಾರ್ಮ್ಗೆ ಬಂದು 4ನೇ ಪ್ಲೇಸ್ಗೆ ಹೋಗಿದೆ. ಆ್ಯಂಡ್ KKR 2ನೇ ಸ್ಥಾನದಲ್ಲೇ ಇದೆ. ಬಟ್ ಒಂದು ಸೋತಿರೋದಂಥ ಟೀಮ್ ಇವತ್ತು ಒಂದು ಮ್ಯಾಚನ್ನು ಸೋತಿದೆ. ಇದು ಇಂಟ್ರೆಸ್ಟಿಂಗ್ ಮಾಡುತ್ತೆ ಲೀಗ್ನ ಹಾಗೆ ಪಾಯಿಂಟ್ಸ್ ಟೇಬಲ್ನ. ಎಲ್ಲ ಟೀಮ್ಗಳು ಕಾಂಪಿಟೇಷನಲ್ಲಿ ಕೊನೆ ತನಕ ಇರ್ತಾರೆ. ಆ್ಯಂಡ್ ಆ ಫೇಸ್, ಆ ಥರ್ಡ್ ಆ್ಯಕ್ಟ್ ಏನಿರುತ್ತೆ ಅದನ್ನು ನೋಡೋದಕ್ಕೆ ಮಜಾ ಬರುತ್ತೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ ಏನಾದರೂ ಹೇಳೋಕ್ಕಿದ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಸಿಗ್ತಾರೆ.